ಬನ್ನಿ ಈ ದಿನದ ಪ್ರಮುಖ 20 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟದ ಫೈಟ್ ಜೋರಾಗಿದೆ. ಇದೇ ಹೊತ್ತಲ್ಲೇ ಡಿಕೆ ಸುರೇಶ್ ಮಾರ್ಮಿಕ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ. ಗುರಿಯನ್ನ ಬೇಗ ತಲುಪಬೇಕು ಅನ್ನೋರು ದಾರಿಯಲ್ಲಿ ವಿಶ್ರಮಿಸುತ್ತಾ ಕುಳಿತುಕೊಳ್ಳಬಾರದು ಅಂತ ಪಾಟೀಲ್ ಪುಟ್ಟಪ್ಪನವರ ಹೇಳಿಕೆಯನ್ನ ಪೋಸ್ಟ್ ಮಾಡಿದ್ದಾರೆ. ಸ್ಟಾರ್ ವಾರ್ ನಡುವೆ ಕಿಚ್ಚ ದಚ್ಚು ಕಟೌಟ್ ಅಬ್ಬರ ಕೂಡ ಜೋರಾಗಿದೆ. ಬೆಂಗಳೂರಿನ ಸಂತೋಷ್ ನರ್ತಕಿ ಚಿತ್ರಮಂದಿರಗಳ ಮುಂದೆ ಡೆವಿಲ್ ಮತ್ತು ಮಾರ್ಕ್ ಸಿನಿಮಾಗಳ ನಟರಿಬ್ಬರ ಕಟ್ಔಟ್ಗಳು ರಾರಾಜಿಸ್ತಾ ಇವೆ. ದರ್ಶನ್ ಫ್ಯಾನ್ಸ್ ಡೆವಿಲ್ ಸಿನಿಮಾಗೆ ಹೋಗ್ತಿದ್ರೆ ಕಿಚ್ಚ ಅಭಿಮಾನಿಗಳು ಮಾರ್ಕ್ ಸಿನಿಮಾ ನೋಡ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡ್ತಾ ಇದ್ದವರಿಗೆ ಈಗ ನಡುಕ ಶುರುವಾಗಿದೆ. ದೂರು ದಾಖಲಾಗ್ತಾ ಇದ್ದಾಗೆ ಕಿಡಿಗೇಡಿಗಳು ಮೆಸೇಜ್ ಪೋಸ್ಟ್ಗಳನ್ನು ಅಳಿಸಿದ್ದಲ್ಲದೆ ಅಕೌಂಟ್ ಅನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಕಲಬುರಗಿ ಬಸ್ಗಳಲ್ಲಿ ಚಿನ್ನಾಭರಣ ಕಳ್ಳತನ ಮಾಡ್ತಾ ಇದ್ದಂತ ಕಳ್ಳಿಯರನ್ನ ಬಂಧಿಸಲಾಗಿದೆ. ಶಕೀಲಾ, ಮಾಧುರಿ ಹಾಗೆ ಚಿನ್ನಮ್ಮ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಕನ್ನಮನಹಳ್ಳಿಯಲ್ಲಿ ಕಾಡಾನೆ ಉಪಟಳ ಮಿತಿ ಮೀರ್ತಾ ಇದೆ. ತಡರಾತ್ರಿ ಗ್ರಾಮದ ಪೊನ್ನೂಜಿರಾವ್ ಅನ್ನೋರಿಗೆ ಸೇರಿದ ತೋಟಕ್ಕೆ ನುಗ್ಗಿ ಟೊಮ್ಯಾಟೊ ಹಾಗೆ ಭತ್ತದ ಬೆಳೆ ನಾಶ ಮಾಡಿದೆ. ಕಾಡಾನೆಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇಂಡಿಗೋ ವಿಮಾನ ಗೊಂದಲದ ಬಳಿಕ 3 ಹೊಸ ವಿಮಾನಯಾನ ಸಂಸ್ಥೆಗಳ ಆರಂಭಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಶಂಕ್ ಏರ್, ಆಲ್ ಹಿಂದ್ ಏರ್ ಮತ್ತು ಫ್ಲೈ ಎಕ್ಸ್‌ಪ್ರೆಸ್ ವಿಮಾನ ಸಂಸ್ಥೆಗಳಿಗೆ ಹಾರಾಟ ನಡೆಸಲು ಎನ್ಒಸಿ ನೀಡಿದೆ. ದೇಶದೆಲ್ಲೆಡೆ ಕ್ರಿಸ್ಮಸ್ ಪ್ರಧಾನಿ ನರೇಂದ್ರ ಮೋದಿ ಕೂಡ ಕ್ರಿಸ್ಮಸ್ ಆಚರಿಸಿದ್ದಾರೆ. ದೆಹಲಿಯ ಕ್ಯಾಥಡ್ರಲ್ ಚರ್ಚ್ಗೆ ಭೇಟಿ ಕೊಟ್ಟಂತ ಮೋದಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ದೇಶಾದ್ಯಂತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜಯಂತಿ ಆಚರಿಸಲಾಗ್ತಾ ಇದೆ. ದೆಹಲಿಯ ಸದೈವ್ ಅಟಲ್ ಸ್ಮಾರಕಕ್ಕೆ ಆಗಮಿಸಿದಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ನಮನ ಸಲ್ಲಿಸಿದರು.